ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಪ್ರವಾಹ, ಬಿಹಾರದಲ್ಲೂ ಕೂಡ ಟೆನ್ಷನ್. ನೇಪಾಳದ ಕೆಳಭಾಗದ ಬಿಹಾರದಲ್ಲೂ ಕೂಡ ಪ್ರವಾಹದ ಭೀತಿ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೋಶಿ ನದಿ. ಕೋಶಿ ನದಿಯ ಒಳಹರಿವಿನಲ್ಲಿ ಭಾರಿ ಹೆಚ್ಚಳ ಆಗಿದೆ. ಈಗ ಕೋಶಿ ಬ್ಯಾರೇಜ್ನ ಎಲ್ಲ 56 ಗೇಟ್ಗಳು ಕೂಡ ಈಗ ಓಪನ್ ಆಗಿದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ನೇಪಾಳದಲ್ಲಿ ಪ್ರವಾಹ ಜೊತೆಗೆ ಸಾವು ನೋವು, ಇದೆಲ್ಲದರ ಜೊತೆಗೆ ನೇಪಾಳದ ಕೆಳಭಾಗದಲ್ಲಿರುವಂತಹ ಬಿಹಾರಕ್ಕೂ ಕೂಡ ಆತಂಕ. ಅಪಾಯದ ಮಟ್ಟ ಮೀರಿ ಕೋಶಿ ನದಿ ಹರಿತಾ ಇದೆ. ಕೋಶಿ ನದಿಯ ಒಳ ಹರಿವಿನಲ್ಲಿ ಅಂದ್ರೆ ಪ್ರಮಾಣ ಹೆಚ್ಚಾಗಿ ಹರಿತಾ ಇದೆ ನೀರು. ಕೋಶಿ ಬ್ಯಾರೇಜ್ನ ಎಲ್ಲ 56 ಗೇಟ್ಗಳು ಓಪನ್ ಆಗಿದಾವೆ. ಈಗ ಎಲ್ಲ ಗೇಟ್ ತೆರೆದು ಜಿಲ್ಲಾಡಳಿತ ನೀರನ್ನ ಬಿಟ್ಟಿದೆ. ಭಾರಿ ನೀರು ಬಿಟ್ಟಿರುವಂತಹ ಹಿನ್ನೆಲೆ ಕೋಶಿ ನದಿ ಉಕ್ಕಿ ಹರಿತಾ ಇದೆ. ನದಿ ದಡದಲ್ಲಿರುವ 100 ಹಳ್ಳಿಗಳು ಈಗಾಗಲೇ ಜಲಾವೃತವಾಗಿದ್ದಾವೆ. ಬಿಹಾರದಾದ್ಯಂತ ತೀವ್ರ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಹುಷಾರಾಗಿರಿ ಅಂತ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಮಾಡಲಾಗಿದೆ. ತಗ್ಗು ಪ್ರದೇಶಗಳಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. NDRF ತಂಡಗಳನ್ನ ರಕ್ಷಣಾ ಕಾರ್ಯಾಚರಣೆಗೆ ಬಿಡಲಾಗಿದೆ. ಈಗ ಬಹಳ ಆತಂಕದ ವಿಚಾರ ಇದು. ಬಿಹಾರದಲ್ಲಿ ಕೋಶಿ ನದಿ ಹರಿಯುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ, 56 ಗೇಟ್ಗಳನ್ನು. ಸೊ ಈ ಹಿನ್ನೆಲೆಯಲ್ಲಿ ತೀರಾ ರಭಸವಾಗಿ ನೀರು ಹರಿತಾ ಇದೆ. ಇದರಿಂದ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವುದು. ಈಗಾಗಲೇ ನದಿ ಪಾತ್ರದ ಹಳ್ಳಿಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋಶಿ ಬ್ಯಾರೇಜ್ನ ಎಲ್ಲ 56 ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ ಈಗ ಜಿಲ್ಲಾಡಳಿತದವರು. ಭಾರಿ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೋಶಿ ನದಿ ಉಕ್ಕಿ ಹರಿತಾ ಇದೆ. ನದಿ ದಡದಲ್ಲಿರುವಂತಹ 106 ಹಳ್ಳಿಗಳ ಜಲಾವೃತವಾಗಿದ್ದಾವೆ. ಬಿಹಾರದಾದ್ಯಂತ ತೀವ್ರ ಪ್ರವಾಹದ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಅಥವಾ ಹುಷಾರಾಗಿರಿ, ಆದಷ್ಟು ಸೇಫ್ ಪ್ಲೇಸ್ಗೆ ಹೊರಟು ಬಿಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿನ ಸರ್ಕಾರ, ಜಿಲ್ಲಾಡಳಿತಗಳು ಜನರಿಗೆ ಹೇಳ್ತಾ ಇದ್ದಾವೆ. ಈಗಾಗಲೇ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕೂಡ ಮಾಡಲಾಗಿದೆ. ತಗ್ಗು ಪ್ರದೇಶಗಳಲ್ಲಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸವೂ ಕೂಡ ನಡೀತಾ ಇದೆ. ಈಗಾಗಲೇ NDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದಾವೆ. ಈಗ ಸದ್ಯಕ್ಕೆ ಯಾವ್ಯಾವ ಹಳ್ಳಿಗಳು ಮುಳುಗಡೆ ಆಗಿದಾವೋ ಆ ಎಲ್ಲ ಹಳ್ಳಿಗಳ ಜನರನ್ನ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಂತ, ಶಿಫ್ಟ್ ಮಾಡುವಂತ ಕೆಲಸ ಈಗ ನಡೀತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿರೋದು, 56 ಗೇಟ್ಗಳು. गति से जो है पानी बिहार की तरफ जा रही है और ये एकदम दिल दहला देने वाला नज़ारा है. इस नज़ारे को देख के हर किसी की रूह कांप जाएगी. देखिए कितना खतरनाक मंजर है कोसी बैराज पे इस वक्त. हुआ जाके हो जाता हुआ जाके हो जाता